ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ವ್ಯಾಕರಣ ಅಂಶಗಳು ನಿಮಗಾಗಿ. ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕೆಲವು ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಇವು VA, SDA, FDA ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳಿಗೂ ಕೂಡ ಅನುಕೂಲಕರವಾಗುವಂತಹ ಮಾಹಿತಿ. ಹಾಗಾಗಿ ತಾವುಗಳು ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಕೇಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಜೊತೆ ಆಗಿರೋದು ಶರತ್, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವಾಗ ಮೊದಲ ಒಂದು ಪದವನ್ನು ನೋಡೋಣ. ಇದು ಕನ್ನಡ ಪದಗಳು. ನಾವು ಕಡ್ಡಾಯ ಕನ್ನಡವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬೇಕಾಗುತ್ತೆ. KPSCಯಿಂದ ಇರ್ಬೋದು, KA ಕಡೆಯಿಂದ ಇರ್ಬೋದು, ಎಲ್ಲ ಕಡೆಯಿಂದ ಕೂಡ ಕಡ್ಡಾಯ ಕನ್ನಡ ಅಂತಕ್ಕಂಥದ್ದು ಇದೆ. ಕನ್ನಡ ಭಾಷೆಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಅವುಗಳಲ್ಲಿ ಕೆಲವನ್ನು ತಿಳಿಸುವಂತಹ ಪ್ರಯತ್ನ ಇವತ್ತಿನಿಂದ ನಿಮ್ಮ ಮಾಹಿತಿ ಖಜಾನೆಯಲ್ಲಿ. ಮೊದಲನೇ ಪದ ದೊಡ್ಡಿ ಅಂತಕ್ಕಂಥದ್ದು. ದೊಡ್ಡಿ ಅಲ್ಲ, ದೊಡ್ಡಿ. ದೊಡ್ಡಿ ಅಂದರೆ ಒಂದು ಅರ್ಥ, ಒಂದು ಕುಟೀರ ಅಂತ ಹೇಳ್ಬೋದು, ಅಥವಾ ದನಗಳನ್ನು ಅಥವಾ ದನ ಕರುಗಳನ್ನು ಕೂಡಿ ಹಾಕುವ ಒಂದು ಸ್ಥಳ. ಇದಕ್ಕೆ ನಾವು ದೊಡ್ಡಿ ಅಂತ ಹೇಳ್ತೀವಿ. ಅಂದರೆ ದನ ಕರುಗಳನ್ನ ಕೂಡಾಕೋದಕ್ಕೆ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆಯನ್ನು, ಒಂದು ಕೊಟ್ಟಿಗೆಯ ರೀತಿಯಲ್ಲಿ ಮಾಡಿರತಕ್ಕಂಥ ಒಂದು ಸ್ಥಳವನ್ನು ನಾವು ದೊಡ್ಡಿ ಅಂತ ಹೇಳ್ತೇವೆ. ನಮ್ಮ ಎರಡನೇ ಪದ ಮಿತ್ರ. ಮಿತ್ರ ಅಂದರೆ ತಮ್ಮೆಲ್ರಿಗೂ ಗೊತ್ತಿದೆ. ಅದರ ಬಗ್ಗೆ ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ. ಮಿತ್ರ ಅಂದರೆ ಸ್ನೇಹಿತ, ಆತ್ಮೀಯ, ಗೆಳೆಯ, ಇವೆಲ್ಲ ಅರ್ಥಗಳು ಬರುತ್ತೆ. ಮಿತ್ರ ಅಂತಕ್ಕಂಥ ಪದಕ್ಕೆ ವಿಶ್ವಾಮಿತ್ರ ಅಲ್ಲ ನೋಡಿ, ಕೇವಲ ಮಿತ್ರ ಅಂತ. ವಿಶ್ವಾಮಿತ್ರ ಅಂತ ಹೋದರೆ ಅದು ನಿಮಗೆ ಮಹಾಭಾರತ ಅಲ್ಲಿ ಕರ್ಕೊಂಡೋಗುತ್ತೆ. ಇದು ಕೇವಲ ಮಿತ್ರ. ಮಿತ್ರ ಅಂದರೆ ಸ್ನೇಹಿತ, ಗೆಳೆಯ, ಈ ಎಲ್ಲ ಅರ್ಥಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಮುಂದಿನ ಪದ ಮುಖಾಮುಖಿ ಅಂತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಪ್ರತ್ಯಕ್ಷ ಭೇಟಿ ಅಥವಾ ನೇರ ಭೇಟಿ ಅಥವಾ ಸಂದರ್ಶನ ಅಂತಕ್ಕಂಥ ಅರ್ಥ ಬರುತ್ತೆ. ಅಂದರೆ ಮುಖಾಮುಖಿ ಅಂತಕ್ಕಂಥ ಒಂದು ಶಬ್ದಕ್ಕೆ ಇಲ್ಲಿ ನೀವು ನೇರವಾಗಿ ಭೇಟಿಯಾಗಿ ಮಾತನಾಡ್ತಕ್ಕಂಥದ್ದು, ಅಥವಾ ನೇರವಾಗಿ ಖುದ್ದಾಗಿ ನೀವೇ ಹೋಗಿ ಅಲ್ಲಿ ಸಂದರ್ಶನ ಅಂತಲೂ ಕೂಡ ಇಲ್ಲಿ ಅರ್ಥ ಬರುತ್ತೆ. ಮುಖಾಮುಖಿ ಅಂದರೆ ನೇರ ಭೇಟಿ, ಸಂದರ್ಶನ, ಇವೆರಡನ್ನು ಪ್ರಮುಖವಾಗಿ ನೀವು ನೆನ್ಪಿಟ್ಕೋಬೇಕು. ನಾನು ಹೇಳುವಂಥ ಪದಗಳ ಅರ್ಥಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಮುಂದೆ
ಬರೀತಕ್ಕಂಥ ಪರೀಕ್ಷೆಗಳಿಗೆ ನಿಮಗೆ ಸಹಾಯ ಆಗುತ್ತೆ. ಮತ್ತೊಂದು ಪದ ಲಾತ ಅಂತಕ್ಕಂಥದ್ದು. ಲಾತ ಅಂದರೆ ಏಟು, ಹೊಡೆತ, ಒದೆತ ಅನ್ನುವಂಥ ಅರ್ಥ ಬರುತ್ತೆ. ಅವನು ಒಂದು ಲಾತ ನೋಡಿಗ ಅಂತಾರಲ್ಲ, ಹಾಗೆ ಒಂಚೂರು ಕಾಮಿಡಿ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಲಾತ ಅಂದರೆ ಹೊಡೆತ, ಏಟು, ಒದೆತ ಅಂತಕ್ಕಂಥದ್ದು. ಈ ಮೂರೂ ಪದಗಳಲ್ಲಿ ಯಾವುದು ಎರಡು ಬರೆದ್ರೂ ಓಕೆನೆ, ಮೂರಕ್ಕೆ ಮೂರು ಬರೆದ್ರೂ ಓಕೆನೆ. ಆದರೆ ಈ ಮೂರೂ ಅರ್ಥ ಒಂದೇ, ಅದು ಲಾತ ಅಂತಕ್ಕಂಥದ್ದು. ಇನ್ನು ಮುಂದಿನ ಪದ ಸೀದಾ ಅಂತಕ್ಕಂಥದ್ದು. ಸೀದಾ ಇದಕ್ಕೆ ನೇರ, ನೆಟ್ಟಗೆ ಅನ್ನುವಂಥ ಅರ್ಥ ಬರುತ್ತೆ. ನೇರವಾಗಿ ಹೋಗು ಅಂದರೆ ಸೀದಾ ಹೋಗು ಅಂತ ಹೇಳ್ತಾರೆ. ಇಲ್ಲಿಂದ ಸೀದಾ ಹೋಗಿ ಎಡಕ್ಕೆ ಕಟ್ಟಾಗು ಅಂತಾರಲ್ಲ, ಹಾಗೆ. ಈಗ ಸೀದಾ ಅಂದರೆ ನೇರ, ನೆಟ್ಟಗೆ. ನೆಟ್ಟಗೆ ಅಂದರೆ ನೇರವಾಗಿ, ಇದೇ ಅರ್ಥ. ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ಸೀದಾ ಅಂದರೆ ಸೀದಾ ಹೋಗಿ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಅಂತ ಹೇಳ್ತಾರೆ. ಆ ಸೀದಾ ಅನ್ನೋದರ ಅರ್ಥ ಶೀತ ಅಲ್ಲ, ಶೀತ ಅಲ್ಲ, ಅದು ನೇರ, ನೆಟ್ಟಗೆ ಅಂತಕ್ಕಂಥದ್ದು. ಇನ್ನು ಮತ್ತೊಂದು ಪದ ಶಿಕಾರಿ ಅಂತಕ್ಕಂಥದ್ದು. ಶಿಕಾರಿಗೆ ಹೋದ, ಅವನು ಕೋಳಿಯನ್ನು ಹಿಡಿದು ತಂದ ಅಂತಾರಲ್ಲ, ಹಾಗೆ. ಶಿಕಾರಿ ಅಂದರೆ ಬೇಟೆ, ಬೇಟೆ ಆಡ್ತಕ್ಕಂಥದ್ದು. ಇದು ನಾವು ಪ್ರಮುಖವಾಗಿ ಗಮನಿಸಬೇಕಂತ ಅಂಶ. ಶಿಕಾರಿ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಬೇಟೆ, ಶಿಕಾರಿ ಹೊಡೆಯುವವನು, ಬೇಟೆಗಾರ ಅಂತಕ್ಕಂಥದ್ದು. ಬೇಟೆ ಆಡೋದಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಅವರು ಶಿಕಾರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಶಿಕಾರಿಗೆ ಹೋಗಿದ್ದಾರೆ ಅಂದರೆ ಕಾಶಿಗೆ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ, ಅದು ಬೇಟೆಗೆ ಹೋಗಿದ್ದಾರೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಇದು ನೀವೆಲ್ಲ ನೆನಪಿಡಲೇಬೇಕಾದಂಥ ಅಂಶ. ಇನ್ನು ಹಿಂಡು. ಹಿಂಡು ಅಂದರೆ ಬಟ್ಟೆ ಹಿಂಡೋದಲ್ಲ. ಹಿಂಡು ಅಂದರೆ ಗುಂಪು ಅಂತಕ್ಕಂಥದ್ದು. ಅದು ಬೇರೆ ಅರ್ಥ ಬರುತ್ತೆ. ಬಟ್ಟೆಯನ್ನು ಹಿಂಡೋದು ಅದು ಬೇರೆ, ಇದು ಬರೀ ಹಿಂಡು ಅಷ್ಟೇ. ಹಿಂಡು ಅಂದರೆ ಗುಂಪು, ಸಮೂಹ, ತಂಡ ಅಂತಕ್ಕಂಥ ಅರ್ಥ ಬರುತ್ತೆ. ಕೋಳಿಗಳು ಹಿಂಡು ಹಿಂಡಾಗಿ ಕಾಳುಗಳನ್ನು ತಿನ್ನಲು ಹೊರಟವು. ನಾವು ಇಲ್ಲಿ ಇದನ್ನು ಸಮಯಕ್ಕೆ ತಕ್ಕಾಗೆ ಬಳಸ್ಕೊಳ್ಬೋದು. ಬಟ್ಟೆಗಳನ್ನು ಹಿಂಡಲು ಕಾವೇರಿಯು ಹೋದಳು ಅಂದರೆ ಅವಳು ಬಟ್ಟೆ ಒಗೆದಾಗಿದೆ, ಅದನ್ನು ಒಣ ಹಾಕೋದಕ್ಕೋಸ್ಕರ ಅವರು ಹಿಂಡ್ತಾ ಇದ್ದಾಳೆ ಅನ್ನುವಂಥ ಅರ್ಥ ಬರುತ್ತೆ. ಇದೆಲ್ಲ ನಾವು ಗಮನಿಸಲೇಬೇಕು. ಯಾಕಂದರೆ ಒಂದೊಂದು ಪದವು ಕೂಡ ಒಂದೊಂದು ಅರ್ಥವನ್ನು ಕೊಡುತ್ತದೆ. ಇಲ್ಲಿ ನಾವು ಇದನ್ನು ಸಮಯಕ್ಕೆ ತಕ್ಕಾಗೆ ಬಳಸ್ಕೋಬೇಕು. ಕೋಳಿಗಳು ಹಿಂಡಿ ಒಣ ಹಾಕಿದವು ಅಂತ ಅಂದರೆ ಅರ್ಥ ಆಗುತ್ತಾ? ಅದಕ್ಕೆ ಅರ್ಥ ಇದೆಯಾ? ಇಲ್ಲ. ಕೋಳಿಗಳನ್ನ ಹಿಂಡೋದಕ್ಕೆ ಸಾಧ್ಯ ಇದೆಯಾ? ಹಿಂಡಿದ್ರೆ ಸಾಧ್ಯ ಹೋಗ್ತವೆ. ಹಾಗೆ ಕೋಳಿಗಳು ಹಿಂಡಾಗಿ ಕಾಳುಗಳನ್ನು ತಿನ್ನಲು ಹೊರಟವು ಅಂದರೆ ಇದೊಂದು ಅರ್ಥಗರ್ಭಿತ ಸಂದೇಶ, ವಾಕ್ಯ. ಅದೇ ನಾವು ಅರ್ಥ ಇಲ್ಲದೆ ಇರೋಂಥ ವಾಕ್ಯ ಹೇಳಿದ್ರೆ, ಕೋಳಿಗಳನ್ನು ಕಾವೇರಿಯು ಹೋಗಿ ಹಿಂಡಿದಳು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ನಾನು ಉದ್ದಕ್ಕೂ ಪದಗಳನ್ನ ಹೇಳ್ಕೊಂಡು ಹೋದರೆ ಅದು ಅರ್ಥ ಯಾರಿಗೂ ಕೂಡ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಉದಾಹರಣೆ ಸಹಿತನೇ ಹೇಳ್ತಾ ಇದ್ದೀನಿ. ಸೊ ಯಾರು ಕೂಡ ಬೇಸರ ಮಾಡ್ಕೋಬೇಡಿ. ಯಾಕಂದರೆ ಒಂದೊಂದು ಪದಗಳನ್ನ ಅರ್ಥೈಸೋದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಅಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ, ಹಿಂಡು
ಪದದ ಅರ್ಥವನ್ನು ಬರೆಯಿರಿ ಅಂತ. ಹಿಂಡು ಅಂದರೆ ಬಟ್ಟೆಯನ್ನು ಹಿಂಡುವುದು ಅಂತ ಬರೆಯೋಕ್ಕಾಗುತ್ತಾ? ಇಲ್ಲ. ಹಿಂಡು ಅಂದರೆ ಸಮೂಹ, ಗುಂಪು, ತಂಡ, ಈ ಎಲ್ಲ ಅರ್ಥವನ್ನು ಕೊಡುತ್ತೆ. ಇನ್ನು ಮುಂದಿನ ಪದ ಇಂಗು ಅಂತಕ್ಕಂಥದ್ದು. ಇಂಗು ಅಂದರೆ ಅಡಿಗೆ ಇಂಗು ಬೇರೆ ಇದೆ, ಅದಲ್ಲ. ಇಲ್ಲಿ ಇಂಗು ಅಂದರೆ ಬತ್ತಿ ಹೋಗ್ತಕ್ಕಂಥದ್ದು. ಈಗ ಉದಾಹರಣೆಗೆ ಅಂಗಡಿಯಿಂದ ನೀವು ಹಸಿರು ಮೆಣಸಿಕಾಯಿನ ತಂದಿರ್ತೀರಿ. ನೀವು ಅಂಗಡಿಯವ್ರಿಗೆ ಹೋಗಿ ಹೇಳ್ತೀರಿ, ಇಂಗೋಗಿರೋ ಮೆಣಸಿಕಾಯಿನೇ ಕೊಟ್ಟಿದ್ದೀರಿ, ಬೇರೆ ಮೆಣಸಿಕಾಯಿ ಕೊಡಿ ಅಂತ. ಹಾಗೆ ಇಂಗು ಅಂದರೆ ಇಲ್ಲಿ ಬತ್ತಿ ಹೋಗಿರ್ತಕ್ಕಂಥದ್ದು, ಈ ಅರ್ಥವನ್ನು ಕೊಡುತ್ತೆ. ಇಂಗು ಅಂದರೆ ಅದು ಅಡುಗೆಯ ಒಂದು ಇಂಗು ಬೇರೆ, ಇಲ್ಲಿ ಇಂಗೋದು ಬೇರೆ. ಈಗ ನೀರೆಲ್ಲ ಹಾವಿಯಾಗಿ ಹೋಗ್ತಕ್ಕಂಥದ್ದಕ್ಕೂ ಕೂಡ ಕೆಲವೊಂದು ಕಡೆ ನೀರೆಲ್ಲ ಬತ್ತು ಹೋಗಿದೆ, ನೀರು ಹಿಂಗಿ ಹೋಗಿದೆ ಅನ್ನುವಂಥ ಒಂದು ಪದವನ್ನು ಕೂಡ ಬಳಸ್ತಾರೆ. ನೀರು ಬತ್ತಿ ಹೋಗಿದೆ ಅಂತ ಜಾಸ್ತಿ ಬಳಸೋದನ್ನು ಗಮನಿಸ್ತಿದ್ದೀವಿ, ಆದರೆ ನೀರು ಹಿಂಗಿ ಹೋಗಿದೆ ಅಂತ ಬಳಸೋದು ಕಡಿಮೆ ಆಗಿದೆ. ಅಂದರೆ ಅದು ಪದಗಳು ಗೊತ್ತಿಲ್ಲ ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಆದರೆ ಇಂಗು ಅಂದರೆ ಇಂಗು ಗುಂಡಿಗಳು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಈ ಹಳ್ಳಿಗಳಲ್ಲಿ ಅವೆಲ್ಲ ಮಾಡಿರ್ತಾರೆ. ಅಂದರೆ ನೀರು ಏನು ಬೀಳುತ್ತೆ ಅದು ಮತ್ತೆ ಭೂಮಿಯೊಳಗೆ ಹೋಗೋದಕ್ಕೆ ಇದನ್ನು ಹಿಂಗು ಗುಂಡಿಗಳು ಅಂತ ಹೇಳ್ತಾರೆ. ನೀವೆಲ್ಲ ಗಮನಿಸಿರ್ತೀರಿ, ರೈತರಾದರೆ ಗೊತ್ತಿರುತ್ತೆ ಇಂಗು ಗುಂಡಿಗಳನ್ನ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಇಂಗು ಅಂದರೆ ಬತ್ತಿ ಹೋಗುವಂಥದ್ದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇನ್ನೊಂದು ಪದ ಕಲೆತು ಅಂದರೆ ಪಕ್ವವಾದ, ತೀರ ಹಣ್ಣಾದಂತಹ. ಅಂದರೆ ಈಗ ಬಾಳೆಹಣ್ಣು ಕೊಳ್ತೋಗಿದ್ರೆ ಅದು ಹಾಳಾಗಿದೆ ಅಂತ ಅರ್ಥ. ಅದು ಕಲ್ತೋಗಿದ್ರೆ ಕಲೆತು ಅಂತಕ್ಕಂಥದ್ದು. ಇದು ತೀರಾ ಹಣ್ಣಾಗಿದೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಅಂದರೆ ಪಕ್ವವಾದ ಅನ್ನುವಂಥ ಅರ್ಥ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಮತ್ತೊಂದು ಪದ ಕಾಯಿ ಕೊರಕ ಅಂತಕ್ಕಂಥದ್ದು. ಕಾಯಿ ಕೊರಕ ಅಂದರೆ ರಂಧ್ರ ಮಾಡುವಂತಹ ಹುಳ. ಈ ಹೊಲಗಳಲ್ಲೆಲ್ಲ ಇರುತ್ತೇವೆ ಕಾಯಿ ಕೊರಕ ಅಂತಕ್ಕಂಥದ್ದು. ಅಂದರೆ ಹಣ್ಣಾಗಿರ್ತಕ್ಕಂಥ ಕಾಯಿಗಳು ಏನಿರ್ತವೆ, ಕಾಯಿಗಳು ಬಿಟ್ಟಿರ್ತವಲ್ಲ ಈ ಒಂದು ಗಿಡಗಳಲ್ಲಿ, ಅವನ್ನೆಲ್ಲ ಕೊರೀತಕ್ಕಂಥದ್ದು ಹೋಗಿ ಈ ಹುಳದ ಕೆಲಸ. ಹಾಗಾಗಿ ಇದನ್ನು ಕಾಯಿ ಕೊರಕ ಅಂತ ಹೇಳ್ತಾರೆ. ಇನ್ನು ಗಂಜಲ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಗಂಜಲ ಅಂದರೆ ಏನು ಅಂತ. ಗೋಮೂತ್ರ ಅಂತಕ್ಕಂಥದ್ದು ಗಂಜಲ ಅಂದರೆ. ಇದನ್ನು ಔಷಧಿಯು ಕೂಡ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಎಲ್ಲ ಔಷಧಿಗಳಿಗೂ ಕೂಡ ಗೋಮೂತ್ರ ಅಂತಕ್ಕಂಥದ್ದು ಒಂದು ರೀತಿಯ ಒಳ್ಳೆಯ ಔಷಧಿಕಾರಕ ಗುಣಗಳನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪದ ನಿಯಂತ್ರಣ ಅಂತಕ್ಕಂಥದ್ದು. ನಿಯಂತ್ರಣ ಅಂದರೆ ತಡೆ ಅಂತ. ನಿಯಂತ್ರಣ ಕೊಠಡಿ ಅಂತ ಹೇಳ್ತಾರೆ. ನಿಯಂತ್ರಣ ಕೊಠಡಿ ಅಂದರೆ ತಡೆ ಇರೋವಂಥ ಕೊಠಡಿ ಅಂತ ಅಲ್ಲ. ಅಲ್ಲಿ ಒಂದು ಏನಾದ್ರು ವಿಪತ್ತುಗಳ ಸನ್ನಿವೇಶಗಳು ಬಂದಾಗ ನಿಯಂತ್ರಣ ಕೊಠಡಿ ಅಂದರೆ ಏನು ಸಮಸ್ಯೆ ಆಗಿದೆ, ಉದಾಹರಣೆಗೆ ಪ್ರವಾಹ ಆಗಿದೆ ಅಂತ ಇಟ್ಕೊಳ್ಳಿ. ಆ ಪ್ರವಾಹ ಆದಂಥ ಸಂದರ್ಭದಲ್ಲಿ ನಿಯಂತ್ರಣ ಕೊಠಡಿಗಳನ್ನ ಮಾಡ್ತಾರೆ. ಅಲ್ಲಿ ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಆ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ, ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಾರೆ. ಅದು ತಾತ್ಕಾಲಿಕ ಆಗಿರುತ್ತೆ. ನಿಯಂತ್ರಣ ಗೋಡೆ ಅಂದರೆ ತಡೆಗೋಡೆ ಅನ್ನುವಂಥ ಅರ್ಥ. ಇಲ್ಲಿ ನಿಯಂತ್ರಣ ಅಂದರೆ ತಡೆ ಅನ್ನುವಂಥ ಅರ್ಥ.
ಬರುತ್ತೆ. ಇನ್ನು ಬೆಳೆ ಉಳಿಕೆ ಅಂತಕ್ಕಂಥದ್ದು, ಬೆಳೆ ಉಳಿಕೆ ಅಂತಕ್ಕಂಥದ್ದು, ಬೆಳೆ ಉಳಿಕೆ ಅಂದರೆ ಕಟಾವು ಮಾಡಿ ಉಳಿದಂತಹ ಬೆಳೆ ಅನ್ನುವಂಥ ಅರ್ಥ ಬರುತ್ತೆ. ಕಟಾವು ಮಾಡ್ತಾರೆ, ಆ ಕಟಾವು ಮಾಡಿ ಉಳಿದಂತಹ ಒಂದು ಬೆಳೆಯನ್ನು ಬೆಳೆ ಉಳಿಕೆ ಅಂತ ಹೇಳಿ ನಾವು ಹೇಳ್ತೇವೆ. ಈ ಥರದ್ದು ಇನ್ನೂ ಅನೇಕ ಪದಗಳಿದೆ ಸ್ನೇಹಿತರೆ, ಆದರೆ ಇಲ್ಲಿ ಕೆಲವನ್ನು ಮಾತ್ರ ಹೇಳಿದ್ದೇನೆ. ಮುಂದಿನ ತರಗತಿಯಿಂದ ವ್ಯಾಕರಣವನ್ನು ಪ್ರಾರಂಭ ಮಾಡ್ತೀನಿ. ವ್ಯಾಕರಣದ ಕೆಲವು ಅಂಶಗಳನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಸ್ಪರ್ಧಾ ಸಿಂಚನ ಮಾಲಿಕೆಯಲ್ಲಿ ವ್ಯಾಕರಣ ಸಂಚಿಕೆಗಳು ನಿಮಗಾಗಿ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಮುಂದಿನ ಸಂಚಿಕೆಯಿಂದ ನಾವು ವ್ಯಾಕರಣಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅಂತ ಹೇಳೋದಿಲ್ಲ, ಯಾಕಂದರೆ ವ್ಯಾಕರಣ ಅನ್ನುವಂಥದ್ದು ಬಹಳನೇ ಇರುತ್ತೆ ಅಲ್ವಾ. ನಮಗೆ ಸಾಧ್ಯವಾದಷ್ಟು, ನಮಗೆ ಸಿಕ್ಕಷ್ಟು ಮಾಹಿತಿಯನ್ನು ನಿಮಗೆ ಖಂಡಿತವಾಗಲೂ ತಲುಪಿಸ್ತೀವಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ₹1 ದುಡ್ಡು ನಿಮ್ಮಿಂದ ಕಟ್ ಆಗೋದಿಲ್ಲ. ಫೋನ್ಪೇಯಿಂದ, ಗೂಗಲ್ ಪೇಯಿಂದ ಆಗಲಿ ₹1 ಕೂಡ ಕಟ್ ಆಗೋದಿಲ್ಲ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.